ಗೈಸ್, ಇನ್ಸ್ಟಾಗ್ರಾಮ್ದಲ್ಲಿ ಈ ಥರ ಒಂದು ವೀಡಿಯೋಸ್ಗಳು ತುಂಬಾ ಟ್ರೆಂಡಲ್ಲಿ ಐತೆ. ಅದನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸಿಂಪಲ್ ಆಗಿರೋ ಮೆಥಡಲ್ಲಿ ಹೇಳ್ತೀನಿ. ಸೊ ಡೈರೆಕ್ಟಾಗಿ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ರಿ, ಓಕೆನಾ. ಸೊ ಗೂಗಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ವಿಗಿಲಿ, ಓಕೆನಾ, wigly.ai ಅಂತ ಫಸ್ಟ್ ಆಪ್ಷನ್ ಸಿಗುತ್ತೆ ನಿಮಗೆ. ಇಲ್ಲಿ ಸಿಗ್ತಾ ಇದೆ ನೋಡಿ, wigly.ai ಅಂತೇಳಿ. ಇದನ್ನು ಸರ್ಚ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ನಿಮ್ಮ ಮೇಲ್ ಐಡಿನ ಹಾಕ್ಬಿಟ್ಟು ಲಾಗಿನ್ ಆಗ್ರಿ, ಓಕೆನಾ. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಸೊ ನಿಮಗೆ ಪ್ಲೇಸ್ಟೋರಲ್ಲಿ ಕೂಡ ಇದು ಅವೈಲೇಬಲ್ ಇದೆ, ಇನ್ಸ್ಟಾಲ್ ಮಾಡ್ಕೋಬೋದು ನಿಮಗೆ ಬೇಕಾದರೆ, ಓಕೆನಾ. ನಾನು ಇನ್ಸ್ಟಾಲ್ ಮಾಡಿದೆ ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಟ್ರೈ ಆನ್ ವೆಬ್ ಅಂತಲ್ಲಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕಂಟಿನ್ಯೂ ಸೈನ್ ಅಂದರೆ ಗೂಗಲಿಂದ ಸೈನ್ ಅಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮೇಲ್ ಐಡಿಯಿಂದ ಸೈನ್ ಅಪ್ ಮಾಡ್ಕೊಳ್ರಿ, ಓಕೆನಾ. ಈ ಥರ ಸೈನ್ ಅಪ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಿಮಗೆ ಅದು ನಿಮ್ಮ ಸೈನ್ ಅಪ್ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಸೈನ್ ಅಪ್ ಮಾಡಿಕೊಟ್ರೆ ಸೈನ್ ಅಪ್ ಆದಮೇಲೆ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಪೇಜ್ ಓಪನ್ ಆದಮೇಲೆ ಇಲ್ಲಿ ನಿಮಗೆ ಫಸ್ಟೇ ಬರುತ್ತೆ ಕನ್ನಡ ಫ್ಲಾಗ್ ಸಾಂಗ್ ಅಂತೇಳಿ. ಇದನ್ನು ಕ್ಲಿಕ್ ಮಾಡ್ಕೊಳ್ರಿ, ಓಕೆನಾ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಡೈರೆಕ್ಟಾಗಿ ಇಲ್ಲಿ ಈ ರೀತಿ ಬಂದಿರುತ್ತೆ. ಸೊ ನೀವೇನು ಮಾಡಿರಿ, ಇಲ್ಲಿ ಹ್ಯಾಡ್ ಎ ಫೋಟೋ ಅಂತ ಇದೆಯಲ್ಲ, ಜಸ್ಟ್ ಅಲ್ಲಿ ಹ್ಯಾಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಅಪ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಯಾರು ಫೋಟೋನ ಹಾಕ್ಬೇಕು ಅಂದ್ಕೊಂಡಿರ್ತೀರೋ ಸೊ ಅವರೊಂದು ಫೋಟೋನ ಜಸ್ಟ್ ಇಲ್ಲಿ ಹಾಕಿರಿ, ಓಕೆ. ನಾನೀಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ವೆಯ್ಟ್ ಮಾಡಿರಿ. ನಿಮ್ಮ ಫೇಸು ಕ್ಲಿಯರಾಗಿ ಅದರಲ್ಲಿ ಕಾಣಿಸ್ತಾ ಇರಲಿಲ್ಲ ಅಂಥ ಫೋಟೋಸ್ನ ಹಾಕ್ರಿ, ಅದು ತೊಗೊಳುತ್ತೆ ಕ್ಲಿಯರಾಗಿ, ಓಕೆನಾ. ಆಲ್ಮೋಸ್ಟ್ ಈಗ ನಿಮ್ಮ ಫೇಸು ಕ್ಲಿಯರಾಗಿ ಕಾಣಿಸ್ಲಿ ಅದರಲ್ಲಿ. ಸೊ ಈಗ ನನಗೆ ಆ ಒಂದು ಫೋಟೋನ ತೊಗೊಳ್ತೀನಿ. ಸೊ ಒಂದು ಸೆಕೆಂಡ್ ವೆಯ್ಟ್ ಮಾಡಿರಿ. ಈಗ ಬೇಡ ಇರಿ, ಫಸ್ಟ್ ಒನ್ನೇ ತೊಗೊಂಬಿಡೋಣ, ಸುಮ್ಮನೆ ತಲೆನೋವೇನಕ್ಕೆ, ಓಕೆನಾ. ಇದನ್ನೇ ತೊಗೊಂಡು ಡನ್ ಕೊಡ್ತೀನಿ. ಸೊ ಇಲ್ಲಿ ಅಪ್ಲೋಡಿಂಗ್ ಆಗ್ತಾಯಿದೆ. ಇಲ್ಲಿ ಜನರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಜನರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ 1 ನಿಮಿಷದೊಳಗಡೆ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ಓಕೆನಾ. ಸೊ ಇಲ್ಲಿ ನಿಮಗೆ ತುಂಬಾ ಇದರಲ್ಲಿ ಆಪ್ಷನ್ಸ್ ಇರುತ್ತೆ, ನೋಡ್ತಾ ಇರ್ಬೋದು. ನೀವು ಬೇರೆ ಬೇರೆ ರೀತಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬೋದು, ಓಕೆನಾ. ಫ್ರೀ ಆಗಿದ್ದಾಗ ನೀವು ನೋಡಿರಿ. ಸೊ ಇಲ್ಲಿ ನಿಮಗೆ ಇದೇ ಡಾಟ್ ಕೊಟ್ಟರೆ ಇಲ್ಲಿ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗಿರುತ್ತೆ, ಓಕೆನಾ. ಈ ಥರ ಜನ್ರೇಟ್ ಆಗುತ್ತೆ. ಸೊ ಜನ್ರೇಟ್ ಆಗಿರೋ ವೀಡಿಯೋನ ಈ ಥರ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ ಆಡಿಯೋ ಊಟ ಇಲ್ಲಿ ತೋರಿಸ್ತೀನಿ, ಓಕೆನಾ. ಇದು ಆಡಿಯೋ ಆಫ್ ಇತ್ತು, ಓಕೆನಾ. ಈ ಥರ ಕ್ರಿಯೇಟ್ ಆದಮೇಲೆ ಜಸ್ಟ್ ಏನು ಮಾಡೋದಿಲ್ಲ, 3 ಡಾಟ್ಸ್ ಕೊಟ್ಕೊಂಡು ಡೌನ್ಲೋಡ್ಸ್ ಆಪ್ಷನ್ ಕೊಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ, ಓಕೆನಾ. ಸೊ ಯೂಸ್ಫುಲ್ ಅನ್ಸಿದ್ರೆ ಮಾತ್ರನೇ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇಲ್ಲಂತಂದರೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಆ್ಯಂಡ್ ಲವ್ ಯು ಆಲ್.